ಆಶಾ ಆಶಾ, ಮೊದಲನೇ ಸಲ ತುಂಬ ದಿವಸ ಆದಮೇಲೆ ತವ್ರ ಮನೆಗೆ ಹೋಗ್ತಾ ಇದೆಯಾ, ಖುಷಿ ಆಯ್ತಾ? ಹೌದು ರೀ, ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಎಷ್ಟೊತ್ತಿಗೆ ಹೋಗಿ ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅಣ್ಣ ಎಲ್ಲರೂ ಮಾತಾಡ್ತೀನೋ ಅಂತ ಅನ್ನಿಸ್ತಾ ಐತೆ. ಇಷ್ಟು ದಿನ ನಾನು ನಮ್ಮ ಮನೆ ಬಿಟ್ಟು ಇದ್ದಿದ್ದು ಮೊದಲನೇ ಸಲ. ಹತ್ತತ್ರ ಒಂದು ತಿಂಗಳಾಯ್ತು ನಮ್ಮ ಮದುವೆ ಆಗಿ. ಇವಾಗ ಹೋಗ್ತಾ ಇದ್ದೀವಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹೆಂಗೋ ಇವತ್ತು ರಜೆ ಇರೋದಕ್ಕೆ ಸರಿ ಆಯ್ತು ನಿಮ್ಗೆ, ಇಲ್ಲಿದ್ರೆ ಇನ್ನೂ ಸ್ವಲ್ಪ ದಿನ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ? ಹೌದೌದು, ರಜಾ ಇದ್ದಾಗಲೇ ನಮ್ಗೆ ಹೋಗೋಕ್ಕಾಗೋದು ವೀಕೆಂಡಾಗೆ. ನಿನಗೂ ಕೆಲಸ ನನಗೂ ಕೆಲಸ, ಇಬ್ಬರದ್ದು ಕೆಲಸ ಅಂದಮೇಲೆ ಎಲ್ಲಿ ಮಧ್ಯದಲ್ಲಿ ಹೋಗೋಕ್ಕಾಗಲ್ವಲ್ಲ. ಕೆಲಸ ಬಿಟ್ಟು ಸರಿ ನಡೀರಿ, ಬೇಗ ಹೋಗೋಣ. ಆಶಾ, ನಿಮ್ಮತ್ತಿಗೆ ರಮ್ಯಾ ಬರ್ತಾ ಇದ್ದಾರೆ ನೋಡಲ್ಲಿ. ಬರ್ಲಿ ಬನ್ನಿ. ಓ, ಏನತ್ತಿಗೆ, ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಅಲ್ಲ, ಏನು ಒಂದೇ ಊರಲ್ಲೇ ಇದ್ರು ನಮ್ಮ ಮನೆ ಕಡೆಗೆ ಬರೋದೇ ಇಲ್ವಲ್ಲ? ಬರ್ಬೇಕು ತಾನೆ ಯಾವಾಗಾದ್ರೂ. ನಾನಾದ್ರೂ ಒಂದ್ಸರಿ ಎರಡ್ ಸರಿ ನಿಮ್ಮ ಮನೆಗೆ ಬಂದಿದ್ದೀನಿ, ನೀವು ನಮ್ಮ ಮನೆ ಕಡೆ ಒಂದ್ಸರಿನೂ ಬಂದಿಲ್ಲ. ಯಾಕತ್ಗೆ? ನಾನು ಮಾತಾಡ್ಸಕ್ಕಾದ್ರೂ ಬರ್ಬೇಕಲ್ವಾ? ಏನು, ನಿನ್ ಮಾತಾಡ್ಸಕ್ಕೆ ನಾನ್ ಬರ್ಬೇಕಾ? ನಿನ್ ಯಾಕೆ ಮಾತಾಡ್ಸ್ಬೇಕು? ನಿನ್ಗೂ ನನಗೂ ಏನ್ ಸಂಬಂಧ? ಏನಕ್ಕೆ ಹಿಂಗ್ ಕೇಳ್ತಾ ಇದ್ದೀರಾ? ನಮ್ಮ ಅಣ್ಣನ ಮದ್ವೆ ಆಗಿದ್ದೀರಾ ನೀವು, ಏನ್ ಸಂಬಂಧ ಅಂತ ಮತ್ತೆ ಕೇಳ್ತಿರಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಈಗ, ತವ್ರ ಮನೆಗೆ. ನಿಮ್ಮ ಅಣ್ಣನ ಮದ್ವೆ ಆದ್ಮೇಲೆ ನಾನು ಅಲ್ಲಿ ನಿಮ್ಮ ಅಣ್ಣನ ಜೊತೆ ಇರ್ಬೇಕಾನೆ, ಇಲ್ಲಿ ಹಾಕಿದ್ದೀನಿ. ನಿಮ್ಮ ಅಣ್ಣನೂ ನಿಮ್ಮ ಅಮ್ಮನೂ ನನ್ನ ಮನೆಯಿಂದ ಆಚೆ ಕಳ್ಸಿದ್ರಲ್ಲ, ಅಂದ್ಮೇಲೆ ನಿಮ್ಗೂ ನಮಗೂ ಏನ್ ಸಂಬಂಧ ಇರುತ್ತೆ? ಹೋಗು ಸುಮ್ನೆ. ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಬೇರೆನೆ ಹೇಳಕ್ ಬರ್ಬೇಡ. ಏನು ಹೊಟ್ಟೆ ಉರ್ಸಕ್ ಬಂದಿದ್ಯಾ? ತವ್ರ ಮನೆಗೆ ಹೋಗ್ತಾ ಇದೀನಿ ಅಂತ ಹೇಳಿ ಮುಚ್ಕೊಂಡು ಹೋಗತ್ ಕಲ್ತ್ಕ. ನೀನು ನಿಮ್ಮ ಮನೆಯವರು ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವಳು ನಾದ್ನಿ ಅಂತ ಇವಳನ್ನ ಮಾತಾಡ್ಸಕ್ ಬೇರೆ ಬರ್ಬೇಕಾಗಿತ್ತೇನೋ ಅಲ್ಲಿ. ಅಯ್ಯೋ ರಮ್ಯಕ್ಕ, ಯಾಕಕ್ಕ ಸಿಟ್ಟು ಮಾಡ್ಕೋತೀರಾ? ನೀವು ನಮ್ಮ ಮದುವೆ ನಿಲ್ಸಕ್ಕೆ ಏನೇನೋ ಮಾಡಕ್ಕೆ ಹೋದ್ರಿ, ಅದಕ್ಕೆ ನಿಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ದಾರೆ. ಈಗ ಹೋಗಿ ತಪ್ಪಾಯ್ತು, ನಾನು ಹಿಂಗೆ ಮಾಡಲ್ಲ ಅಂತ ಹೇಳಿ ಕೇಳ್ಕೊಳ್ರಿ. ನಿಮ್ಮ ಯಜಮಾನ್ರು ಮತ್ತೆ ನಿಮ್ಮ ಅತ್ತೆಯವ್ರನ್ನು ಕೇಳ್ಕೊಂಡ್ರೆ ಕ್ಷಮಿಸ್ಬೋದು. ನೀವು ಈ ಥರ ಅಹಂಕಾರ ಪಡ್ಕೊಂಡು ಇಲ್ಲೇ ಇದ್ರೆ ಹೆಂಗೆ ಸರಿಯಾಗುತ್ತೆ ಹೇಳಿ? ನಾವು ಹೋಗ್ತಾ ಇದ್ದೀವಿ, ಬರ್ತೀರಾ ನಮ್ಮ ಜೊತೆ? ಏ ಸಂಪತ್ತು, ನೀನ್ ನನಗೆ ಬುದ್ಧಿ ಹೇಳ್ಬೇಡ. ಓಹೋ, ಏನಂಗೆ ನೀವು ದೊಡ್ಡ ಮನುಷ್ಯ ಮಂಗೆ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಇವ್ರ ಜೊತೆ ಬರ್ಬೇಕಂತೆ ನಾನು. ಹೋಗು. ಅವರೇ ಬಂದು ಕರ್ಕೊಂಡು ಹೋಗ್ಬೇಕು ನನ್ನ. ಇವ್ರಣ್ಣ ಬಂದು ಕರಿಯತಕ ನಾನು ಬರಲ್ಲ. ನಮಗೂನು ಸ್ವಾಭಿಮಾನ ಅನ್ನೋದಿದೆ. ಯಾವಾಗ ಬೇಕಂದ್ರೆ ಅವಾಗ ಮನೆಯಿಂದ ಆಚೆಗೆ ಹಾಕಕ್ಕೆ, ಯಾವಾಗಿಂದ ಅವಾಗ ಮನೆ ಕರ್ಕೊಂಬಕ್ಕೆ ನಾನೇನೇನು ಬಿಟ್ಟಿ ಬಿದ್ದಿಲ್ಲ. ಇಲ್ಲಿ ನನಗೂ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದಾರೆ, ತವ್ರ ಮನೇನು ಐತೆ. ನನಗೂ ಯಾರು ಇಲ್ಲ ಅಂತ ಏನು ಅಂದ್ಕೋಬೇಡ್ರಿ. ಆಯ್ತು ಬಿಡಿ ಅದಕ್ಕೆ, ನಾವು ಯಾರು ನಿಮಗೆ ಬುದ್ಧಿ ಹೇಳಲ್ಲ. ನಿಮಗೆ ಬುದ್ಧಿ ಹೇಳಿದ್ರೆಷ್ಟು ಬಿಟ್ರೆಷ್ಟು ನಿಮ್ಮ ಇಷ್ಟ. ಏನೋ ನಮ್ಮ ಅಣ್ಣನೂ ಚೆನ್ನಾಗಿರ್ಲಿ, ನಮ್ಮ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿದ್ವಿ ಅಷ್ಟೇನೆ. ಸರಿ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಬರ್ತೀನಿ. ಹೌದು ರಮ್ಯಕ್ಕ, ನೀವು ಆ ಮನೇಲಿದ್ರೆ ಚಂದ. ಪಾಪ ಸುನೀಲಣ್ಣ ಒಬ್ಬನೇ ಇದ್ರೆ ಚೆನ್ನಾಗಿರಲ್ಲ. ನೀವು ಒಳ್ಳೆಯವರಾಗಿ ಇದ್ರೆ ಆ ಮನೇಲಿ ತುಂಬ ಚೆನ್ನಾಗಿರುತ್ತೆ. ಏಯ್, ನಿಮ್ಮಿಬ್ರಿಂದನ ನಾನು ಪಾಠ ಕಲಿಬೇಕಾಗಿಲ್ಲ. ಮುಚ್ಕೊಂಡು ಹೋಗ್ರಿ. ಮೊನ್ನೆ ಮದುವೆ ಆಗಿದ್ದೀರಾ? ಸುಮ್ಮನೆ ಹೋಗ್ರಿ, ನನ್ನ ಹತ್ರ ಬೈಸ್ಕೋಬೇಡ್ರಿ. ಸರಿ ಆಯ್ತು, ನಡಿ ಆಶಾ, ಹೋಗೋಣ. ಬಿಟ್ರೆ ದೊಡ್ಡದಾಗಿ ಅಲ್ಕಿಸ್ಕೊಂಡು ನನಗೆ ಬುದ್ಧಿ ಹೇಳಕ್ಕೆ. ದರಿದ್ರದವು ಎಲ್ಲಿಗೆ ಹೋಗ್ತಾವ? ಮನೆಗೆ ಹೋಗ್ತೀನಿ ಅಂತ ತವ್ರ ಮನೆಗೆ ಹೋಗಿ ಅಲ್ಲೇ ಸಾಯ್ರಿ, ಬರಬೇಡ್ರಿ ಈ ಊರಿಗೆ. 1 ಗಂಟೆಯ ನಂತರ. ಅಮ್ಮ ಅಮ್ಮ, ಆಶಾ ಬಾವ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಬನ್ನಿ ಅಮ್ಮ. ಆಶಾನು ಬಾವನು ಬಂದಿದ್ದಾರಮ್ಮ. ನಾನ್ ಚೆನ್ನಾಗಿದ್ದೀನಿ ಕಣೆ ಉಷಾ, ನೀನ್ ಚೆನ್ನಾಗಿದ್ದೀಯಾ? ಅಮ್ಮ ಚೆನ್ನಾಗಿದ್ದಾರಾ? ಅಣ್ಣಯ್ಯ ಏನ್ ಮಾಡ್ತಾನೆ? ಚೆನ್ನಾಗಿದ್ದಾನ? ಓ, ಎಲ್ಲರೂ ಚೆನ್ನಾಗಿದ್ದೀವಿ. ಬಾ ಒಳಿಕೆ. ಬಾವ ಬರೀ ಒಳಿಕೆ. ಬಾರಮ್ಮ, ಆಶಾನು ಬಾವನು ಬಂದಿದ್ದಾರೆ. ಏನ್ ಮಾಡ್ತಾ ಇದೀಯ? ಬಾ ಬೇಗ. ಆಶಾ ಚೆನ್ನಾಗಿದ್ದೀನಮ್ಮ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಹ್ಞೂ ಅಮ್ಮ, ನಾವು ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ದೀಯಾ? ನಮ್ಮ ನಾನು ಚೆನ್ನಾಗಿದ್ದೀನಿ. ಅಳಿಯಂದ್ರೆ ನೀವ್ ಹೇಗಿದ್ದೀರಾ? ನಿಮ್ಮಮ್ಮ ಅಪ್ಪ ನಿನ್ ತಂಗಿ ಎಲ್ಲರೂ ಚೆನ್ನಾಗಿದ್ದಾರಾ? ಮತ್ತೆ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮತ್ತೆ ಏನ್ ಸಮಾಚಾರ? ನಿಮ್ಮ ಅತ್ತಿಗೆ ಏನಾನ ಸಿಕ್ಕಿದ್ಲೇನಮ್ಮ? ಏನಾದ್ರೂ ಬದಲಾಗ್ಯವಳ ಹೆಂಗೆ? ಒಂದ್ ಸ್ವಲ್ಪ ಕೊಬ್ಬೇನಾದ್ರೂ ಕರ್ಗೈತಾ ಹೆಂಗೆ ಅವಳಿಗೆ? ಅಯ್ಯೋ ಅಮ್ಮ, ಅದು ಕೊಬ್ಬು ಕರ್ಗುವಂತದ್ದಲ್ಲ. ಗಟ್ಟಿಯಾಗಿ ಕೂತ್ಕೊಬಿಟ್ಟಿದೆ ಅವ್ರ ಮೈಯಾಗಿ. ಈಗಿನ ನಾವು ಬರ್ಬೇಕಾದ್ರೆ ಇನ್ನು ಎದುರುಗಡೆ ಸಿಕ್ಕಿದ್ರು. ನಾವು ಹಂಗೂ ಹೇಳಿದ್ವಿ, ಅದಕ್ಕೆ ನೀವು ಆ ಮನೆಗಿದ್ರೆ ಚಂದ, ನೀವು ಈ ತರ ಒಂಟಿಯಾಗಿರೋದು ಚೆನ್ನಾಗಿರಲ್ಲ ಅಂತಾನು ನಾವು ಹೇಳಿದ್ವಿ. ಇವರು ಹೇಳಿದ್ರು, ಆದ್ರೆ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರು. ನಿಮ್ಗೆ ಗೊತ್ತಲ್ಲ ಹೆಂಗಿರ್ತ ಮಾತು ಅಂತಾನ. ಒಬ್ಬೊಂದಿಷ್ಟು ಕಮ್ಮಿನೇ ಆಗಿಲ್ಲ ಬಿಡಿ. ಒಂದ್ ಸ್ವಲ್ಪ ದಿನ ಬುದ್ಧಿ ಕಲಿಯೋವರೆಗೂ ಅವರು ಅಲ್ಲೇ ಇರ್ಲಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಅಯ್ಯೋ, ನಾವ್ಯಾಕೆ ತಲೆ ಕೆಡ್ಸ್ಕೊಂಬನ ಬಿಡು. ಏನಂದ್ರೆ ನನ್ ಮಗ ಬೇರೆ ಒಬ್ನೇ ಇದ್ದಾನೆ.
ಹೆಂಡತಿ ಇಲ್ದೆ ಹೆಂಗ್ ಒಂಟಿ ಆಗಿರೋದು ಅಂತ ಅಂತ ಅವನು ಯೋಚನೆ ಮಾಡ್ತಾನೆ. ನನಗೂ ಇನ್ನೊಂದು ಮದ್ವೆ ಮಾಡಕ್ಕೂ ಆಗಲ್ಲ, ಈಗ ಬೇರೆ ಹೆಣ್ ಸಿಗಲ್ಲ. ಅದಕ್ಕೆ ಅವಳು ಏನೋ ಬುದ್ಧಿ ಕಲ್ತ್ಕೊಂಡು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಅವಳ ಅಹಂಕಾರ ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಬಂದ್ರು ಮತ್ತೆ ಏನಾದ್ರೂ ಕಿತಾಪತಿ ಮಾಡ್ತಾಳ ಅವಳು. ಸ್ವಲ್ಪ ದಿನ ಬುದ್ಧಿ ಬರತಕ ಅಲ್ಲೇ ಇರ್ಲಿ. ಇನ್ನ ಬುದ್ಧಿ ಬಂದಿಲ್ಲ ಅಂದ್ರೆ ಅವಳು ಅವ್ರ ಅಮ್ಮಯ್ಯ ಏನಕ್ಕೂ ಪ್ರಯೋಜನ ಇಲ್ಲ. ಅವ್ರ ಅಮ್ಮಯ್ಯ ಅಂತೂ ಒಂದಿಷ್ಟು ಮಗಳಿಗೆ ಬುದ್ಧಿ ಹೇಳಲ್ಲ. ಅವಳೇ ನೆಟ್ಟಿಗಿಲ್ಲ, ಇನ್ನು ಅವಳಿಗೆ ಇನ್ನೆಲ್ಲಿ ಬುದ್ಧಿ ಹೇಳ್ತಾಳೆ ಮಗಳಿಗೆ. ತಗ ಹೋಗ್ಲಿ ಬಿಡು, ಯಾವಾಗ ಬುದ್ಧಿ ಕಲ್ತ್ಕೊಂಡು ಯಾವಾಗ ಬರ್ತಾಳೋ ನೋಡೋಣ. ಹೌದಮ್ಮ, ಅವರು ಇಲ್ಲಿದ್ರೆ ಚೆನ್ನಾಗಿರುತ್ತೆ ನಮಗೂ. ಅಲ್ಲಿದ್ರೆ ಒಂಥರ ಎಲ್ಲರೂ ಕೇಳ್ತಾ ಇರ್ತಾರೆ, ನಿಮ್ಮ ಅತ್ತಿಗೆ ಯಾಕೆ ಹೋಗಲ್ವಾ, ನಿಮ್ಮ ಅಣ್ಣನ ಜೊತೆಗೆ ಇನ್ನೂ ಹೋಗಲ್ವಾ, ಇಲ್ಲೇ ಇದ್ದಾರೆ ಅಂತ ಕೇಳ್ತಾನೆ ಇರ್ತಾರೆ. ಅದೇ ಅಯ್ಯೋ ಅವ್ರು ಮಾತ್ರ ಬದಲಾಗಿಲ್ಲ ಬಿಡಿ, ಹೋಗ್ಲಿ. ಅಕ್ಕ ಕುಡಿಯಕ್ಕೆ ಏನ್ ತರ್ಲಿ, ಜ್ಯೂಸ್ ತರಲೋ ಅಥವಾ ಕಾಫಿ ಟೀ ಏನ್ ಕುಡಿತೀರಾ? ಜ್ಯೂಸ್ ತಗೊಂಬರಿ. ಮಾವಿನ ಕಾಲ ಅಲ್ವಾ ಇವಾಗ, ಮಾವಿನಿದ್ರೆ ಫ್ರೆಶ್ ಆಗಿ ಮಾವಿನ ಜ್ಯೂಸ್ ಮಾಡ್ಕೊಂಬ. ಇದಾವೆ ಮಾವಿನ ಅಣ್ಣ ತಂದಿದ್ದ ನೆನ್ನೆ ದಿವಸ ಮಾಡ್ಕೊಂಡ್ ಬರ್ತೀನಿ, ಕೂತ್ಕೊಳ್ರಿ. ಹತ್ತಿಗೆ ಬಂದಿದ್ದಾರೆ ನೋಡಿ, ಮಾತಾಡ್ಸು. ಆಶಾ ಚೆನ್ನಾಗಿದೀಯನೇ, ಯಾವಾಗ ಬಂದೆ? ಸಂಪತ್ತು ಚೆನ್ನಾಗಿದೀಯಾ? ಅದಕ್ಕೆ ನಾವು ಚೆನ್ನಾಗಿದ್ದೀವಿ, ನೀ ಚೆನ್ನಾಗಿದ್ದೀರಾ? ಸರೋಜಕ್ಕ ಹೋದ್ರಾ ಗಂಡನ ಮನೆಗೆ? ಇನ್ನೂ ಇಲ್ಲ, ಅವರಿಗೆ ಬುದ್ಧಿ ಬರಕ್ಕೆ ಇಷ್ಟು ಬೇಗ ಎಲ್ಲಿ ಬುದ್ಧಿ ಬರುತ್ತೆ ಹೇಳು? ಬುದ್ಧಿ ಬರ್ಬೇಕು ಅಂದ್ರೆ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ಬೇಕು. ಅವ್ರಿಗೂ ಅವಮಾನ ಅದೆಲ್ಲ ಆದಾಗ ಗೊತ್ತಾಗುತ್ತೆ ಗಂಡನ ಮನೆ ಬೆಲೆ ಏನು ಅಂತಾನ. ಪದೇ ಪದೇ ಅವ್ರಿಗೆ ಯಾರು ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ಬರಲ್ಲ. ನಮ್ಮ ಮಾವನು ಸುಮ್ಮನಾಗಿದ್ದಾರೆ, ನಾವೆಷ್ಟು ಹೇಳಿದ್ರು ಅಷ್ಟೇನೆ ಕೇಳಲ್ಲ ಇವಳು. ಅವಳಾಗಿ ಅವಳು ಬುದ್ಧಿ ಕಲ್ತ್ಕೊಂಡು ಹೋಗೋವರೆಗೂ ಇಲ್ಲೇ ಇರ್ಲಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ಇದ್ದಾಳೆ. ಹೌದಾ ಅದಕ್ಕೆ ಹೆಂಗ, ನೀವು ಚೆನ್ನಾಗಿದ್ದೀರಾ? ಅಣ್ಣ ಹೇಗಿದ್ದಾನೆ? ಹಾಗೆ ಇದ್ದಾನೆ ನಿಮ್ಮ ಅಣ್ಣ. ಚೆನ್ನಾಗಿದ್ದಾನೆ. ನೀವು ಚೆನ್ನಾಗಿದ್ದೀರಾ? ಹೆಂಗೋ ಎಷ್ಟೊಂದು ದಿನ ಆಯ್ತು ನೀವು ಊರಿಗೆ ಬಂದು. ಹೌದಕ್ಕೆ ನಮಗೂ ರಜೆ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಈಗ ಹೆಂಗೋ 2 ದಿವಸ ರಜೆ ಐತಲ್ವಾ, ಹೋಗ್ ಬರೋಣ ಬರ್ರಿ ಅಂತಂದೆ, ಅದಕ್ಕೆ ಕರ್ಕೊಂಡ್ ಬಂದ್ರು. ಕುತ್ಕೊಳ್ರಿ ಹೇಳಿ ಅಂದ್ರೆ ಉಷಾ ಚೇರ್ ತಗೊಂಬರಿ. ಬೇಡತ್ತೆ, ಚೇರ್ ಏನ್ ಬೇಡ, ನೆಲದ ಮೇಲೆ ಕುತ್ಕೊಂತೀವಿ ಬಿಡಿ, ಪರವಾಗಿಲ್ಲ. ಹೌದಮ್ಮ, ಕುತ್ಕೊಂತೀವಿ ಇಲ್ಲೇ ಬಿಡು, ಪರವಾಗಿಲ್ಲ. ನೀನೇನ ಕುತ್ಕೊಂತೀಯ ಅಳಿ ಅಂದ್ರು? ಹೊಸ್ದಾಗ್ ಬಂದಿದ್ದಾರೆ, ಚೇರ್ ಮೇಲೆ ಕುಂಡಿಸ್ತೇನೆ, ನೆಲದ ಮೇಲೆ ಕುಂಡಿಸಕ್ಕಾಗುತ್ತಾ? ಚೇರ್ ತಗೊಂಬಾರೆ ಉಷಾ ಬೇಗ. ಅತ್ತೆ ಇಲ್ಲೇ ಚೇರ್ ಇದೆಯಲ್ಲ, ಇದ್ರ ಮೇಲೆ ಕುತ್ಕೊಂಡಿದ್ದೀನಿ ಬಿಡಿ, ಪರವಾಗಿಲ್ಲ. ಡಬ್ಬಿ ಇತ್ತು, ನಾ ಇಲ್ಲೇ ಸೈಡ್ಗೆ ಇಟ್ಟಿದ್ದೀನಿ ಈ ಕಡೆ. ಹೌದಾ, ಸರಿ ಆಯ್ತು. ಆಶಾ ಕುತ್ಕೊಳ್ಳಿ, ಜ್ಯೂಸ್ ತಗೊಂಬತ್ತಾಳೆ ಉಷಾ. ಕುತ್ಕೊಳ್ಳಿ, ಹೋಗೋರಂತೆ. ಕಾವ್ಯ ಏನಮ್ಮ, ನಿಮ್ಮ ಅತ್ತೆ ಏನ್ ಮಾಡ್ತಿದ್ಲು? ಮತ್ತೆ ಎಲ್ಲೋ ಟೌನ್ಗೆ ಹೋದ್ರತ್ತೆ. ಏನೋ ಮಗಳಿಗೆ ಸೀರೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಯಾರೆ. ಯಾವಾಗ ಬರ್ತಾರೋ ಸಾಯಂಕಾಲ ಅಷ್ಟೊತ್ತಿಗೆ ಬರ್ತಾರೆ ಅನ್ಸುತ್ತೆ. ಅವ್ರದಿನ್ನೇನು ಏನು ಕೆಲಸ ಇಲ್ಲ. ಮಗಳು ಬಂದವಳೆ, ಮಗಳು ಬಂದ ಆಗಿಂದಾನ ಅವಳು ಕರ್ಕೊಂಡು ಆ ಊರು ಈ ಊರು, ಆ ದೇವಸ್ಥಾನ ಈ ದೇವಸ್ಥಾನ ಅಂತಾನ ರೌಂಡ್ ಆಗ್ತಾ ಇದ್ದಾರೆ. ಉಷಾ ಜ್ಯೂಸ್ ಮಾಡ್ದೇನೆ, ಬೇಗ ತಗೊಂಬಾರೆ. ಅಯ್ಯ ಎಷ್ಟೊತ್ತು ಮಾಡ್ತೀಯಮ್ಮ ನೀನಂತೂ, 1-2-3 ಲೋಟ ಜ್ಯೂಸ್ ಮಾಡಕ್ಕೆ. ಹೆಂಗೋ ಕಾವ್ಯಕ್ಕ, ನೀವು ತುಂಬ ಹೆಲ್ಪ್ ಮಾಡಿದ್ರಿ ನಾನು ಉಷಾ ಮದುವೆ ಆಗೋದಕ್ಕೆ. ನೀವು ಮತ್ತೆ ಅವ್ರು ಇನ್ನೊಬ್ರು ತುಂಗ ಇದ್ರಲ್ಲ ನಮ್ಮೂರವರು, ಅವ್ರು ತುಂಬ ಹೆಲ್ಪ್ ಮಾಡಿದ್ರಿ. ನಿಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳೋದು ಕಮ್ಮಿನೇ. ಇದರಲ್ಲಿ ನಮ್ದೇನಿದೆ ಬಿಡು, ಏನೋ ನಮ್ಗೆ ಗೊತ್ತಿದ್ದಷ್ಟು ನಾವು ತಿಳಿಸಿದ್ವಿ. ಆ ರಮ್ಯನ್ ನಾಟಕನ ಬಯಲು ಮಾಡಿದ್ವಿ ಅಷ್ಟೇನೆ. ರಮ್ಯಾ ನಮ್ಮನ್ನ ಎಷ್ಟು ಬೈಕೊಂಡಿರ್ತಾಳೋ ಏನೋ. ಅಲ್ಲಿ ಚೆನ್ನಾಗಿದ್ಯೇನಮ್ಮ ನಿಮ್ಮತ್ತಿಗೆ? ಚೆನ್ನಾಗಿದ್ದಾರೆ. ಅವ್ರಿಗೆ ಏನಾಗೈತೆ, ಆದ್ರೆ ಅಹಂಕಾರ ಮಾತ್ರ ಇನ್ನೂ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಬರ್ತಾ ಎದುರಿಗೆ ಬಂದ್ರು, ನಾವು ಊರಿಗೆ ಬರ್ಬೇಕಾದ್ರೆ ಮಾತಾಡ್ಸ್ಕೊಂಡೇ ಬಂದ್ವಿ, ಆದ್ರೆ ಸ್ವಲ್ಪನೂ ಕೊಬ್ಬು ಕರಗಿಲ್ಲ ಅತ್ತಿಗೆ. ಬಾವಾ ತಗೊಳ್ಳಿ ಜ್ಯೂಸು, ಹಾಕ ತಗೋ. ನಾಳೆ ಕಾವ್ಯ ಕುಡಿ. ಅಯ್ಯೋ ಅತ್ತೆ, ನನಗಿನ್ ಯಾಕೆ ತರಕ್ ಹೋದ್ರಿ? ಅವ್ರಿಗೆ ಕೊಡೋದಲ್ವಾ? ಕುಡಿಯೇ, ಏನಾಗಲ್ಲ. ಇನ್ನೂ ಐತೆ, ನಾವು ಕುಡಿತೀವಿ. ಉಷಾ ಇನ್ನೂ 2 ಗ್ಲಾಸಿಗೆ ಹಾಕೊಂಡು ತಾಂಬರಗು, ನನ್ಗೊಂದು ನಿನ್ಗೊಂದು. ಸರಿ ಆಯ್ತಮ್ಮ, ಬಾವಾ ಕುಡೀರಿ. ನಮ್ಗಂತೂ ನೀವಿಬ್ರು ಯಾವಾಗ ಬರ್ತಿರೋ ಅಂತನ ಕಾಯ್ತಾ ಇದ್ವಿ. ಉಷಾ ಅಂತನೂ ಆಶಾ ಬರ್ಲಿಲ್ಲ ಅವಳಿಗೆ ಯಾವಾಗ್ಲೂ ಮಲ್ಕೋಬೇಕಾದ್ರೆ ಇಬ್ರು ಜಗಳ ಆಡ್ತಿದ್ರು, ಜೋಕ್ಸ್ ಹೇಳ್ಕೊಂಡು ಮಾತಾಡ್ತಾ ನಗ್ತಾ ಇದ್ರಲ್ಲ, ಅದೇ ನೆನಪು ಅವಳಿಗಂತೂ. ಯಾವಾಗ ಬರ್ತಾಳೋ ಅಂತ ಕೇಳ್ತಲೇ ಇದ್ಲು ದಿನಾನ. ಅಂತೂ ಇಂತೂ ಹೆಂಗೋ ಬಂದ್ರಲ್ಲ ಸದ್ಯ. ರಜೆ ಐತಲ್ವಾ, ಇದ್ಬಿಟ್ಟು ಹೋಗ್ರಿ 1-2 ದಿವಸ. ಅಯ್ಯೋ ಅತ್ತೆ, ಇವತ್ತು ನಾಳೆ 2 ದಿವಸ ರಜೆ ಇರೋದು. ನಾವು ನಾಳೆ ಸಾಯಂಕಾಲ ಹೋಗ್ಬೇಕು ಊರಿಗೆ ಹೋದ್ರೆ ನಾಡ್ದು ಡ್ಯೂಟಿಗೆ ಹೋಗ್ಬೋದು. ಹೌದಾ? ಅಯ್ಯೋ ರಜಾ ಹಾಕಕ್ಕಾಗಲ್ವಾ? ಇಲ್ಲ ಅತ್ತೆ, ಮದುವೆಗೆ ರಜಾ ಹಾಕಿದ್ನಲ್ವಾ, ಮತ್ತೆ ರಜಾ ಕೇಳಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಕೆಲಸ ಪೆಂಡಿಂಗ್ ಹಂಗೆ ಉಳ್ಕೊಂತವೆ. ಹೋಗ್ಬೇಕು. ಇನ್ನೊಂದ್ಸರಿ ಬರ್ತೀವಲ್ಲ, ಅವಾಗ ಬೇಕಂದ್ರೆ ಒಂದು 4 ದಿವಸ ಇದ್ದೋಗ್ತೀವಿ ಬಿಡಿ, ಪರವಾಗಿಲ್ಲ. ಸರಿ ಆಯ್ತು ಅಳಿ ಅಂದ್ರೆ ಕುಡೀರಿ ಜ್ಯೂಸ್. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.